ಆನೆಗುಂದಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕೃಷ್ಣ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಕಾಜಾ ಪಾಷಾ, ಕೃಷ್ಣ, ಠಾಕೂರ್ ಹಾಗೂ ಹುಸೇನ್, ಮಹೇಶ್ ಮತ್ತು ಇನ್ನಿತರ ಎಲ್ಲ ಮುಖಂಡರ ಒಂದು ಅಧ್ಯಕ್ಷತೆಯಲ್ಲಿ ರಘು ಮತ್ತು ವೆಂಕಟೇಶ್ ಇನ್ನಿತರ ಒಂದು ನೇತೃತ್ವದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಈಗಿನ ಕೇಂದ್ರ ಸಚಿವರಾದ ಮಾನ್ಯ HD ಕುಮಾರಸ್ವಾಮಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಆನೆಗುಂದಿ ಜಿಲ್ಲಾ ಪಂಚಾಯಿತಿಯಲ್ಲಿ JDS ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಇವತ್ತು ಶುರು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಹುಸೇನ್ ಅವರು ಈ ಒಂದು ಭಾಗದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 20,000 ಜನಸಂಖ್ಯೆಯನ್ನು ನೋಂದಣಿ ಮಾಡಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಆದೇಶ ಮಾಡಿರೋದ್ರಿಂದ ಮುಂಬರುವ ಈಗ ಇನ್ನೂ 1 ತಿಂಗಳ ಅಥವಾ 1.5 ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆ ಬರ್ತಾ ಇರೋದ್ರಿಂದ ಇವತ್ತು ಆನೆಗುಂದಿ ಭಾಗದಲ್ಲಿ ಅತಿ ಹೆಚ್ಚು JDS ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮುಖಾಂತರ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ಆನೆಗುಂದಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸರಿಸುಮಾರು 3,000 ಜನಸಂಖ್ಯೆಯನ್ನು ನೋಂದಣಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರಿಗೆ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇವತ್ತು ಕುಮಾರಣ್ಣನವರು ರೈತರಿಗಾಗಿ, ಬಡವರಿಗಾಗಿ, ದೀನದಲಿತರಿಗಾಗಿ, ಬೀದಿ ಬದಿಯ ವ್ಯಾಪಾರಿಗಳಿಗಾಗಿ ಅನೇಕ ಸಾಲವನ್ನು ಕಲ್ಪಿಸಿದಂಥ ಧೀಮಂತ ನಾಯಕರಿದ್ದಾರೆ. ರೈತರಿಗಾಗಿ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದಂಥ ನಾಯಕರು ಕುಮಾರಸ್ವಾಮಿ ಆಗಿದ್ದಾರೆ. ಅಕ್ಕ ತಂಗಿಯರಿಗೆ ನೇರ ಸಾಲ 50,000 ರೂಪಾಯಿ, 1 ರೂಪಾಯಿ ಬಡ್ಡಿ ಇರಲಾರ್ದಂಗೆ ಕೊಟ್ಟಂಥ ಧೀಮಂತ ನಾಯಕರು ಕುಮಾರಸ್ವಾಮಿ ಅವರಾಗಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ, ಆನೆಗುಂದಿ ಭಾಗದಲ್ಲಿ ಅನೇಕ ಜನ ಯುವಕರಿಗೆ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕಲ್ಪಿಸಲು ಅವರು ಸಹ ಒಂದು ಪಣವನ್ನು ತೊಟ್ಟಿದ್ದಾರೆ. ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರಾಗಿರೋದ್ರಿಂದ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಫ್ಯಾಕ್ಟ್ರಿಗಳಲ್ಲಿ ಸೇರಿಸಲು ನಾನು ಸಹ ಅವರಿಗೆ ಮನವಿಯನ್ನು ಮಾಡಿದ್ದೀನಿ. ಇವತ್ತು ಅನೇಕ ಯುವಕರು ಭಾಳಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಣ್ಣ ನನಗೆ ಈ ಫ್ಯಾಕ್ಟ್ರಿಗೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆನೆಗುಂದಿ ಭಾಗದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಇವತ್ತು JDS ಪಕ್ಷಕ್ಕೆ ಜಾಯ್ನ್ ಆಗಲು ಇದಾಗ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಆನೆಗುಂದಿ ಭಾಗದಲ್ಲಿ ಸಹ ಸದಸ್ಯತ್ವ ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆನೆಗುಂದಿ ಜಿಲ್ಲಾ ಪಂಚಾಯತ್ ರಾಂಪುರ, ಮಲ್ಲಾಪುರ, ಜಂಗ್ಲಿ, ಹನುಮನಹಳ್ಳಿ, ಸಂಗಾಪುರ, ಹೊಸಹಳ್ಳಿ ಈ ಎಲ್ಲ ಭಾಗದಲ್ಲಿ ಸಹ ನಾವು ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ 25 ಜನ ಮಾಡಬೇಕು. ಮಾಡ್ತೇನೆ.